ನಾವು ಹಾಗಾಗಿ ಅವರಿಗೂ ಕೂಡ ಕೊಡಲು ಹೇಳಿದ್ವಿ, ಆಗ್ತಾ ಇರ್ತವೆ ಈ ಥರ ಅಂತೇಳಿ. ಈಗ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ, ತಾವು ರೆಕಾರ್ಡ್ ರೂಮ್ ಬಂದೋಬಸ್ತ್ ಮಾಡಬೇಕು. ಹಾಗೂ ಏನು ಈ ಲೇಔಟ್ದಾರರು ಮತ್ತು ಯಾರ್ಯಾರು ಈ ಥರ ತಿದ್ದುಪಡಿ ಮಾಡಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗಬೇಕು. ಯಾರೇ ತಪ್ಪಿತ ಬಿಡಬಾರ್ದು, ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತ ಕೇಳ್ತಾ ಇದ್ದೀವಿ. ಈ ರೆಕಾರ್ಡ್ ಅಂತಕ್ಕಂಥದ್ದು ಮಾತ್ರ ಸಾಧ್ಯವಿದೆ. ಏನಿದೆ ಶನಿವಾರ ಮಾತ್ರ ಓಪನ್ ಇಟ್ಟಿರ್ತಕ್ಕಂಥ ಲೇಔಟ್ದಾರರು ಅವರೇ ಫೈಲ್ ತಗೊಂಡು ರೆಕಾರ್ಡ್ ರಿಜಿಸ್ಟರ್ ಇದು ಮಾಡ್ಕೊ ಬರ್ತಾರೆ. RTO ಆಫೀಸ್ ಅವ್ರದ್ದು ಫೈಲ್ ಅವ್ರ ಕೈಲಿ ಇರ್ತಾರೆ. ಇಷ್ಟು ನಮ್ಮ ಕೋರಿಕೆ. 5 ವರ್ಷದಿಂದ ಈ ರೀತಿ ತಿರುಚಲ್ಪಡ್ತಾ ಇದ್ದಾವೆ ಅನ್ನೋದನ್ನ ನಾವು ಹೇಳಿದ್ವಿ. ಈಗ ದುರಂತ ಏನು, ಕಂದಾಯ ಇಲಾಖೆಯ ದಾಖಲೆಗಳು ಸ್ಕ್ಯಾನ್ ಆಗ್ತಾ ಇರೋದು ಕಳೆದ 2 ವರ್ಷದಿಂದ. ಇವಾಗ ಏನ್ ಸ್ಕ್ಯಾನ್ ಆಗ್ತಾ ಇದಾವೆ, ಈ ರೀತಿ ಓವರ್ ರೈಟ್ ಮಾಡಿದಂಥವು ತಿದ್ದಿದಂಥ ದಾಖಲೆಗಳು ಇವತ್ತು ಸ್ಕ್ಯಾನ್ ಆಗಿ ಸೇಫ್ ಆಗಿದಾವೆ. ನಂಬಕ್ಕಾಗ್ತಲ್ಲ, ಇವತ್ತು ಅವೇ ಸ್ಕ್ಯಾನ್ ಆಗಿದ್ದಾವೆ. ನಾನು ಹೋಗಿ ಯಾವುದೋ ಒಂದು ಗ್ರಾಮದ ಕೇಳಿದ್ರೆ, ಸರ್ ನಿಜವಾದ ದಾಖಲೆಗಿಂತ ಅವರು ಈ ದಾಖಲೆಗಳು ಭಾರಿ ಸೇಫ್ ಆಗಿ ಭದ್ರತೆಯಿಂದ ಇದ್ದಾವೆ. 1980ನೇ ಇಸ್ವಿ ಯಾವ್ದು ನೀವು ದಾಖಲೆ ಕೇಳಿದ್ರೆ ಅದು ಡಿಸ್ಟ್ರಾಯ್ ಆಗಿದೆ ಅಂತ, ಲಭ್ಯ ಇಲ್ಲ ಅಂತ ಹಿಂಬರ ಸಿಗ್ತವೆ. ಈ ರೀತಿ ದಾಖಲೆಗಳು 1980 ಇವತ್ತಿಗೂ ಸ್ಕ್ಯಾನ್ ಆಗಿ ಸೇಫ್ ಆಗಿದ್ದಾವೆ. ಅದಕ್ಕಾಗಿ ಹೇಳ್ತಾ ಇರೋದು, ಇದು ತನಿಖೆ ಆಗ್ಬೇಕು. ಎಲ್ಲೆಲ್ಲಿ ಯಾವ್ಯಾವ ಊರಿನ ಯಾವ್ಯಾವ ಗ್ರಾಮದ ಪ್ರಕರಣಗಳು ದಾಖಲೆಗಳು ತಿದ್ದುಪಡಿ ಆಗ್ಯಾವೆ, ಅನುಭವ ಇಲ್ಲದೇ ಇವತ್ತು ಬಾಣಿ ಮತ್ತು ಕೋರ್ಟ್ ಆದೇಶ ಇಟ್ಕೊಂಡು ಸ್ವಾಧೀನಕ್ಕಾಗಿ ಎಲ್ಲೆಲ್ಲಿ ಫೈಟ್ ನಡೀತಾ ಇದೆ ಅಂತ ವಸ್ತು ದಾಖಲೆಗಳು ಇವತ್ತು ತನಿಖೆ ಆಗ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಮಾನ್ಯ ಅಧಿಕಾರಿಗಳು ಮಾನ್ಯ ವಿಷಯ, ಸಾಗರ ತಾಲೂಕು ಕಚೇರಿಯ ದಾಖಲಾತಿ ಕೊಠಡಿಯಲ್ಲಿ ದಾಖಲಾತಿಗಳ ತಿದ್ದುಪಡಿಯನ್ನು ತಡೆಗಟ್ಟಿ ಸೂಕ್ತ ನಿಗಾ ಇಡುವಂತೆ ಕೋರಿ. ಈ ಮೇಲ್ಕಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಾಗರ ತಾಲೂಕು ಕಚೇರಿಯಲ್ಲಿ ದಾಖಲಾತಿಯ ತಿದ್ದುಪಡಿ ಸಂಬಂಧ 2 ಅಧಿಕಾರಿಗಳನ್ನು ತಹಶೀಲ್ದಾರ್ ಸಾಗರ ಅವರ ದೂರಿನ ಅನ್ವಯ ಬಂಧಿಸಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಆದರೆ ಈ ದಾಖಲಾತಿ ಕೊಠಡಿಯಲ್ಲಿ ಹಿಂದಿನಿಂದಲೂ ದಾಖಲಾತಿಗಳ ತಿದ್ದುಪಡಿ, ಸೇರ್ಪಡೆ ಇತ್ಯಾದಿಗಳ ಬಗ್ಗೆ ಸಾಕಷ್ಟು ಸಾರ್ವಜನಿಕ ಮಾತುಗಳು ಕೇಳಿ ಬಂದಿರುತ್ತವೆ. ಆದರೆ ಇತ್ತೀಚೆಗೆ ನಡೆದ ಈ ಅಧಿಕಾರಿಗಳ ಬಂಧನದಿಂದ ಅದು ದೃಢಪಟ್ಟಿರುತ್ತದೆ. ರಾತ್ರಿ ವೇಳೆಯಲ್ಲಿ ಮತ್ತು ರಜಾ ದಿನಗಳಲ್ಲಿ ದಾಖಲಾತಿ ಕೊಠಡಿಯು ತೆರೆದೇ ಇರುತ್ತದೆ. ಅಲ್ಲದೆ ಲೇಔಟ್ದಾರರು, ರಿಯಲ್ ಎಸ್ಟೇಟ್ದಾರರು ಇತರರು ಈ ದಾಖಲಾತಿ ಕೊಠಡಿಯಲ್ಲಿ ಕಚೇರಿಯ ಹೊರತಾದ ವೇಳೆಯನ್ನು ಇರುವುದು ಸಾರ್ವಜನಿಕರಿಗೆ ಕಂಡುಬಂದಿರುತ್ತದೆ. ಈಗಾಗಲೇ ಕೋಟ್ಯಾಂತರ ರೂಪಾಯಿಯ ಸರ್ಕಾರಿ ಜಾಗಗಳ ದಾಖಲಾತಿ ತಿದ್ದುಪಡಿ ಮೂಲಕ ಹಕ್ಕನ್ನು ನೀಡುವುದು ಸಹ ದೃಢಪಟ್ಟಿರುತ್ತದೆ. ಇದನ್ನು ಸೂಕ್ತ ಬಂದೋಬಸ್ತ್ ಮಾಡಿ ತಾಲೂಕು ಕಚೇರಿಯ ದಾಖಲಾತಿಯ ಸಂರಕ್ಷಣೆ ಮತ್ತು ಪವಿತ್ರತೆಯನ್ನು ಕಾಪಾಡಬೇಕಾಗಿದೆ. ಅಲ್ಲದೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಅವಶ್ಯಕವಾಗಿರುತ್ತದೆ. ಆದ್ದರಿಂದ ತಾವುಗಳು ಸಾಗರ ತಾಲೂಕು ಕಚೇರಿಯ ದಾಖಲಾತಿ ಕೊಠಡಿಯಲ್ಲಿ ದಾಖಲಾತಿಗಳ ತಿದ್ದುಪಡಿಯನ್ನು ತಡೆಗಟ್ಟಿ ಸೂಕ್ತ ನಿಗಾ ಇಡುವಂತೆ ಮತ್ತು ದಾಖಲಾತಿ ತಿದ್ದುಪಡಿ ಮಾಡುವ ತಪ್ಪಿತಸ್ಥರ ವಿರುದ್ಧ ಈ ಮೂಲಕ ಸಾಗರ ವಕೀಲರ ಸಂಘ ಸಾರ್ವಜನಿಕ ಕಡೆಯಿಂದ ಆಗ್ರಹಿಸುತ್ತದೆ. ವಂದನೆಗಳು. ಸಂಘ ಆಗ್ರಹಿಸುತ್ತದೆ. ನಮಸ್ಕಾರ. ಇವತ್ತು ನಾವು ವಕೀಲರ ಸಂಘದ ವತಿಯಿಂದ ಏನು ಸಾಗರ ತಾಲೂಕು ಕಚೇರಿಯ ದಾಖಲಾತಿ ಕೊಠಡಿ ಬಗ್ಗೆ, ಅದರಲ್ಲಿ ಆಗ್ತಾ ಇರುವಂತಹ ಅಕ್ರಮ ಮತ್ತು ದಾಖಲಾತಿಗಳನ್ನು ತಿದ್ದುಪಡಿ ಮಾಡುವಂಥ ವ್ಯವಸ್ಥೆ ಸುಮಾರು ವರ್ಷಗಳಿಂದ ನಡೀತಾ ಇದೆ ಅಂತ ಹೇಳಿ ನಮ್ಮ ಗಮನಕ್ಕೆ ಬಂತು. ಅದಕ್ಕೆ ಸಂಬಂಧಪಟ್ಟಂತೆ ಮನೆಯೂ ಸಹ ಒಂದು FIR ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸರಿಯಾದ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಸಂಘ ತೀರ್ಮಾನ ಮಾಡಿ ಇವತ್ತು ಎಸ್ಪಿಯವರಿಗೆ ಮನವಿ ಕೊಡೋದು ಬಂದು. ಇವತ್ತು ನಮ್ಮ ಉದ್ದೇಶ ಇಷ್ಟೇ, ಯಾರೇ ತಪ್ಪು ಮಾಡಿ, ಅದು ವಕೀಲರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಕಾನೂನು ಅಡಿಯಲ್ಲಿ ಎಲ್ಲರೂ ಸಮಾನ. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೇ ತಪ್ಪು ಮಾಡಿದರೆ ನಿಷ್ಪಕ್ಷಪಾತದಿಂದ ತನಿಖೆ ಆಗಬೇಕು. ನೈಜ ಆರೋಪಗಳನ್ನು ಗುರುತಿಸಿ ಆ ಕೇಸ್ನಲ್ಲಿ ಇನ್ವಾಲ್ವ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಒತ್ತಡ. ಅದಕ್ಕೆ ಸಂಬಂಧಪಟ್ಟಂತೆ AC ಅವರಿಗೆ ಇವತ್ತು ಒಂದು ಅರ್ಜಿ ನೀಡಿದ್ದೇವೆ. ಮುಂದೆ ಈ ಥರ ಮುಂದಾಗಿರುವಂಥ ತಪ್ಪುಗಳನ್ನು ಕಂಡಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಮುಂದೆ ಈ ಥರ ತಪ್ಪಾಗಿದ್ದಂಗೆ ರಕ್ಷಣೆ ಮಾಡಬೇಕು ಅದನ್ನು ದಾಖಲಾತಿ ಕೊಠಡಿಯಿಂದ. ನಾವು ನೋಡಿದ್ವಿ, ಸಾಕಷ್ಟು ತುಂಬ ಜನ ಬಂದು ಹೇಳಿದ್ದಾರೆ ನಮಗೆ, ಭಾನುವಾರ ನೈಟು 9 ಗಂಟೆ 10 ಗಂಟೆಗೆಲ್ಲ ಓಪನ್ ಇರುತ್ತೆ. ನಾವು ಸುಮ್ಮನೆ ಹೋಗ್ತಾ ಇದ್ದೀವಿ, ತಾಲೂಕು ಆಫೀಸಲ್ಲಿ ಓಪನ್ ಇದೆ ಅಂತ ನಾವು ಎಷ್ಟೋ ಸತಿ ಗಮನಿಸಿದ್ದೇವೆ. ಆದರೆ ಈಗ ನೋಡೋ ತನಕ ಇಲ್ಲಿ ಅಧಿಕಾರಿಗಳು ಅಲ್ಲಿ ವಹಿಸ್ಕೊಟ್ಟಂತ ನನಗೊಂದು ಅನುಮಾನ ಏನು, ಫಾರ್ ಎಕ್ಸಾಂಪಲ್ ಈಗ ದಾಖಲಾತಿ ಒಬ್ಬರನ್ನ ನೇಮಕ ಮಾಡಿರ್ತಾರೆ, ಆ ಬೀಗ ಅವನು 10 ಗಂಟೆಗೆ ಇಷ್ಟೇ ಗಂಟೆಗೆ ಬಂದ್ ಮಾಡಬೇಕು ಅಂತ ಒಂದು ಇರುತ್ತೆ. ಆದರೆ ಅವನ್ನೇ ಮತ್ತೆ ಆ್ಯಕ್ಷನ್ ಆಗಬೇಕು. ನನ್ನ ವೈಯಕ್ತಿಕ ಅಭಿಪ್ರಾಯ ನಾವು ನೋಡ್ದಂಗೆ, ಸಾರ್ವಜನಿಕರು ಹೇಳ್ದಂಗೆ ರಜಾ ದಿನಗಳು, ಹಬ್ಬದ ರಜಾ ದಿನಗಳಲ್ಲೂ ಅದು ಓಪನ್ ಆಗ್ತಾ ಇದೆ. ಇವತ್ತು ನೋಡಿದಾಗ ಹೊರಬಂದ ವಿಚಾರ ಎಷ್ಟು ತಿದ್ದುಪಡಿ ಆಗಿದೆ. ಹಾಗಾಗಿ
ಮುಂದೆ ಆ ಥರ ತಪ್ಪಾಗಿದ್ದಂಗೆ ಗಮನ ಹರಿಸಬೇಕು ಮತ್ತು ಅದಕ್ಕೆ ಸೂಕ್ತವಾದ ರಕ್ಷಣೆ ಒದಗಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀವಿ. ಸರ್ ಗಿರೀಶ್ ಕೂಡ ವಕೀಲ ಸಂಘದ ಅಧ್ಯಕ್ಷ ಸಂಘ ಆರೋಪ ದೃಢಪಟ್ಟಿಲ್ಲ. ನಮ್ಮದು ಇಷ್ಟೇ ಉದ್ದೇಶ. ನಾನು ಆಗಲೇ ಮಾತಾಡ್ತಾನೆ ಹೇಳಿದೆ, ನಾವು ಗಮನಿಸೋಂಗಿಲ್ಲ. ವಕೀಲರಾದಂಥದ್ದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರಲಿ, ಕಾನೂನು ಅಡಿಯಲ್ಲಿ ಎಲ್ಲರೂ ಸಮಾನ. ತಪ್ಪು ಮಾಡಿದರೆ ಯಾರಿಗೂ ತಪ್ಪಿಸ್ಕೊಳ್ಳೋ ಪ್ರಶ್ನೆ ಇಲ್ಲ, ಶಿಕ್ಷೆ ಆಗಬೇಕು ಅನ್ನೋದು ವಕೀಲ ಸಂಘ. ಈಗ ಸಂಘದ ಅಧ್ಯಕ್ಷರಾಗಿ ಈಗ ಕೇವಲ ಆರೋಪವನ್ನು ಬಂದಿದೆ ವಕೀಲರ ಮೇಲೆ, ಸಾಬೀತಾದರೆ ನಿಮ್ಮ ಸಂಘದಿಂದ